ಉಪಚುನಾವಣೆಗಳಲ್ಲಿ ಗೆದ್ದಿರುವ ಬಿಜೆಪಿಗೆ ಸದ್ಯ ಎಲೆಕ್ಷನ್ಗಳನ್ನ ಗೆಲ್ಲೋ ಹುಮ್ಮಸ್ಸು ಬಂದಿದೆ. ಆದರೆ ಬಸವ ಕಲ್ಯಾಣದಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿತಾಗಿದೆ. ಈ ಹಿಂದೆ ಬಂಡಾಯಗಳನ್ನ ಶಮನ ಮಾಡಿದ್ದ ಕಮಲ ಪಾಳ್ಯಕ್ಕೆ ಇಲ್ಲಿ ಖೂಬ ಬಂಡಾಯದ ಬಿಸಿ ತುಪ್ಪವಾಗಿದೆ. ಕಲ್ಯಾಣದ ಬಿಜೆಪಿ ಗೆಲುವಿಗೆ ಬಿಸಿ ತುಪ್ಪವಾದ ಖೂಬ. ಕಲ್ಯಾಣದಲ್ಲಿ ಖೂಬ ಬಂಡಾಯ, ಯಾರಿಗೆ ಲಾಭ? ಬಸವ ಕಲ್ಯಾಣ ಉಪಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಅಸಮಾಧಾನ ಉಂಟಾಗಿ ಇದೀಗ ಬಂಡಾಯ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖೂಬ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಜೆಡಿಎಸ್ ತೊರೆದು ಬಿಜೆಪಿಗೆ ಬಂದು ಬಿಜೆಪಿ ಟಿಕೆಟ್ ಪ್ರಮುಖ ಆಕಾಂಕ್ಷಿಯಾಗಿದ್ರು. ಮಾಜಿ ಶಾಸಕ ಮಲ್ಲಿಕಾರ್ಜುನ ಖೂಬ ಸ್ವಾಭಿಮಾನಿ ಬಳಗದ ಅಪಾರ ಬೆಂಬಲಿಗರೊಂದಿಗೆ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಖೂಬಾ ಟಿಕೆಟ್ಗಾಗಿ ಕಡೆ ಕ್ಷಣದವರೆಗೂ ಕೂಡ ಲಾಬಿ ನಡೆಸಿದ್ರು. ಖೂಬಾಗೆ ಬದಲು ಕಲಬುರಗಿಯ ಶರಣು ಸಲಗರ್ಗೆ ನೀಡಲಾಗಿತ್ತು ಟಿಕೆಟ್ ಅನ್ನ. ಇದರಿಂದ ಸಿಡಿದೆದ್ದ ಮಾಜಿ ಶಾಸಕ ಖೂಬಾ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದಾಗಿ ಚರ್ಚೆಗಳು ನಡೆದಿತ್ತು. ನಗರದ ಅಕ್ಕ ಮಹಾದೇವಿ ಕಾಲೇಜು ಮೈದಾನದಲ್ಲಿ ಸ್ವಾಭಿಮಾನಿ ಬಸವ ಕಲ್ಯಾಣ ಬಳಗ ಹಾಗೂ ತಮ್ಮ ಅಭಿಮಾನಿಗಳ ಸಭೆ ನಡೆಸಿದ ನಂತರ ಬೆಂಬಲಿಗರ ಒತ್ತಾಯದ ಮೇರೆಗೆ ಕಣಕ್ಕಿಳಿತಾ ಇರೋದಾಗಿ ಘೋಷಿಸಿದ್ರು. ವೇದಿಕೆಯಿಂದ ನೇರವಾಗಿ ಅಂಬೇಡ್ಕರ್ ವೃತ್ತಕ್ಕೆ ಪಾದಯಾತ್ರೆಯೊಂದಿಗೆ ಆಗಮಿಸಿ ಅಲ್ಲಿಂದ ವಾಹನದ ಮೂಲಕ ಮಿನಿ ವಿಧಾನಸೌಧಕ್ಕೆ ತೆರಳಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಕಳೆದ ಬಾರಿ ಬಿಜೆಪಿಯಿಂದ ಸ್ಪರ್ಧಿಸಿದ ಮಲ್ಲಿಕಾರ್ಜುನ ಖೂಬಾಗೆ 44,000 ಮತಗಳು ಲಭಿಸಿತ್ತು. 2 ಬಾರಿ ಜೆಡಿಎಸ್ನಿಂದ ಆಯ್ಕೆಯಾಗಿದ್ದ ಖೂಬಾಗೆ ಪಕ್ಷ ಹೊರತುಪಡಿಸಿಯೂ ಕ್ಷೇತ್ರದಲ್ಲಿ ತಮ್ಮದೇ ವರ್ಚಸ್ಸನ್ನ ಹೊಂದಿದ್ದಾರೆ. ಹೀಗಾಗಿ ಖೂಬಾ ಸ್ಪರ್ಧೆ ಬಿಜೆಪಿ ಅಭ್ಯರ್ಥಿಗೆ ಪ್ರಬಲ ಸೆಡ್ಡು ಹೊಡೆಯೋ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಬಂಡಾಯದಿಂದ ಬಿಜೆಪಿಗೆ ಮೈನಸ್ ಹೇಗೆ? ಗೆಲುವಿಗೆ ನಿರ್ಣಾಯಕ ಲಿಂಗಾಯತ ಮತಗಳನ್ನ ಕಳೆದುಕೊಳ್ಳುವ ಭೀತಿ. ಸ್ವಾಭಿಮಾನಿ ಬಳಗದಿಂದ ಬಿಜೆಪಿ ವಿರುದ್ಧ ಕ್ಯಾಂಪೇನ್ ಭೀತಿ. ಉಳಿದ 16 ಟಿಕೆಟ್ ಆಕಾಂಕ್ಷಿಗಳು ಬಂಡಾಯ ಅಭ್ಯರ್ಥಿಗೆ ಪರೋಕ್ಷವಾಗಿ ಬೆಂಬಲ ಕೊಡೋ ಸಾಧ್ಯತೆ. ಮರಾಠ ಮತಗಳ ಜೊತೆಗೆ ಹಿಂದುಳಿದ ವರ್ಗಗಳ ಮತಗಳನ್ನ ಕಳೆದುಕೊಳ್ಳುವ ಸಂಕಷ್ಟ. ಕಲ್ಯಾಣದಲ್ಲಿ ಬಿಜೆಪಿ ಖೂಬಾಗೆ ಟಿಕೆಟ್ ಕೊಡದೆ ಅನ್ಯಾಯ ಮಾಡಿದೆ ಎಂಬ ಕೂಗು. ಕಾಂಗ್ರೆಸ್ಗೆ ಪ್ಲಸ್ ಹೇಗೆ? ಬಿಜೆಪಿ ಬಂಡಾಯದಿಂದಾಗಿ ಕಾಂಗ್ರೆಸ್ಗೆ ಮತಗಳ ಮೂಲಕ ಲಾಭ ಸಾಧ್ಯತೆ. ಒಳಜಗಳಕ್ಕೆ ಲಿಂಗಾಯತ, ಮರಾಠ ಹಾಗೂ ಹಿಂದುಳಿದ ಮತಗಳು ಕಾಂಗ್ರೆಸ್ ಕಡೆ ಮುಖ ಮಾಡಬಹುದು. ಬಿಜೆಪಿಗೆ ಟಾಂಗ್ ಕೊಡಲು ಪರೋಕ್ಷವಾಗಿ ಕಾಂಗ್ರೆಸ್ ಜೊತೆ ಖೂಬಾ ಒಳ ಒಪ್ಪಂದ ಮಾಡಿಕೊಂಡ್ರು ಕೂಡ ಅಚ್ಚರಿಯಿಲ್ಲ. ಬಿಜೆಪಿಯ ಒಳ ಜಗಳಕ್ಕೆ ಬೇಸತ್ತು ಮತದಾರರು ಬಿ ನಾರಾಯಣ ರಾವ್ ಅನುಕಂಪದ ಕೈ ಹಿಡಿಯುವ ಸಾಧ್ಯತೆ. ಸ್ಥಳೀಯರಿಗೆ ಟಿಕೆಟ್ ನಿರಾಕರಣೆ ವಿರುದ್ಧ ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ವಿರುದ್ಧ ಮತಗಳು ತಿರುಗಿ ಬೀಳೋ ಸಾಧ್ಯತೆ ನಿರಾಕರಿಸಲಾಗಲ್ಲ. ಇದು ಬಿಜೆಪಿ ಮುಖಂಡರಿಗೂ ಕೂಡ ತಿಳಿದ ಸಂಗತಿ. ಹೀಗಾಗಿಯೇ ಮಲ್ಲಿಕಾರ್ಜುನ ಖೂಬಾ ಮನವೊಲಿಸುವ ಯತ್ನಗಳು ನಡೆದಿದ್ವು. ಸಂಸದ ಭಗವಂತ್ ಖೂಬಾ ಮುತುವರ್ಜಿ ವಹಿಸಿ ಸಲಗರ್ಗೆ ಟಿಕೆಟ್ ಸಿಗುವಂತೆ ಮಾಡಿದ್ದಾರೆ ಅಂತ ದೂರಲಾಗ್ತಾ ಇದೆ. ಆದ್ರೆ ಈಗ ಖೂಬಾ ಅಖಾಡಕ್ಕೆ ಧುಮುಕಿದ್ದು ಚುನಾವಣಾ ಕಣ ರೋಚಕವಾಗಿ ಬದಲಾಗಿದೆ. ಕ್ಯಾಮರಾಮನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕೊಪ್ಪೆಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.